ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೈತಿಕತೆ ಡಿ ಕೆ ಶಿವಕುಮಾರ್ ಅವ್ರಿಗಿಲ್ಲ ಅಂತ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂತ ನೈತಿಕತೆಯ ಜೊತೆಗೆ ನೈತಿಕತೆ ಅನ್ನೋ ಪದವನ್ನು ಉಪಯೋಗಿಸುವ ಯೋಗ್ಯತೆ ಕೂಡ BY ವಿಜಯೇಂದ್ರ ಅವರಿಗಿಲ್ಲ. ಯಾಕಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದ ಜನ ನೋಡಿದರೆ ಭ್ರಷ್ಟಾಚಾರ, ಮುಖ್ಯಮಂತ್ರಿ ಆಗಿದ್ದುಕೊಂಡು ಭ್ರಷ್ಟಾಚಾರದ ವಿಚಾರದಲ್ಲಿ ಜೈಲಿಗೆ ಹೋಗಿ ಬಂದದ್ದು ಅವರ ತಂದೆಯವರು. ಇದು ಇಡೀ ಕರ್ನಾಟಕ ಸಾಕ್ಷಿಯಾಗಿದೆ. ಇದಕ್ಕೆ ಭ್ರಷ್ಟಾಚಾರ ಅನ್ನೋದನ್ನ ಹುಟ್ಟು ಹಾಕಿದ್ದೆ ಯಡಿಯೂರಪ್ಪನವರು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದರ ಜೊತೆಗೆ ಚೆಕ್ ಮುಖಾಂತರ ಲಂಚವನ್ನ ಪಡೆದಿದ್ದು ಇದೇ BY ವಿಜಯೇಂದ್ರ ಅವರು. ಹೀಗಿದ್ದುಕೊಂಡು ತಾವೇ ಒಂದು ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ಇನ್ನೊಬ್ಬರಿಗೆ ಕಲಿಸುವಂತ ಕೆಲಸವನ್ನ ಮಾಡೋದು ಅದು ಮುಟ್ಟಾಳತನ. ಹಾಗೆ ಭ್ರಷ್ಟಾಚಾರ ಎಲ್ಲಾಗಿದೆ, ಹೇಗಾಗಿದೆ, ಯಾಕಾಗಿದೆ, ಯಾರಿಂದ ಆಗಿದೆ ಅನ್ನೋದನ್ನ ಸಾಕ್ಷಿ ಸಮೇತ ಸಾಬೀತುಪಡಿಸಬೇಕೆ ಹೊರತು ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಕೆಲಸವನ್ನ ಅವರು ಮಾಡಬಾರ್ದು. ಇವತ್ತು ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಪಂಚ ಗ್ಯಾರಂಟಿ ಏನಾಗಿದೆ ಅದು ತುಂಬ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಇದನ್ನ ಅವ್ರಿಗೆ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ಥರ ಎಲಿಗೇಷನ್ಸ್ಗಳನ್ನ ಮಾಡ್ತಾರೆ. ಅದನ್ನ ಸಾಕ್ಷಿ ಸಮೇತ ಸಾಬೀತುಪಡಿಸಿದ್ರೆ ಮಾತ್ರ ಜನ ಅದನ್ನ ನಂಬಬೇಕು. ಯಾಕಂದ್ರೆ ಇದನ್ನ ನಂಬಕ್ ಸಾಧ್ಯನೂ ಇಲ್ಲ. ಜನ ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಫ್ರೀ ಕರೆಂಟ್ ಸಿಗ್ತಾ ಇದೆ, ಎಲ್ಲ ಸಿಗ್ತಿರುವಾಗ ಇದ್ರಲ್ಲಿ ಭ್ರಷ್ಟಾಚಾರ ಹೇಗಾಗುತ್ತೆ ಅಂತ ಅದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.